ಏನಾದರೂ ಸಖತ್ ಟೇಸ್ಟಿಯಾಗಿ ರುಚಿಕರವಾಗಿ ತಿನ್ನಬೇಕು ಅನಿಸಿದಾಗ ಈ ರೀತಿ ಪನ್ನೀರ್ ಬಿರಿಯಾನಿನ ಟ್ರೈ ಮಾಡಿ ನೋಡಿ. ಸಖತ್ ಟೇಸ್ಟಿಯಾಗಿರುತ್ತೆ. ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಚಕ್ಕೆ, ಲವಂಗ, 1-2 ಏಲಕ್ಕಿ ಮತ್ತು ಮೊಗ್ಗು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಮೊಗ್ಗು ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. 2 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಜೊತೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ಹಾಕೋತಾ ಇದ್ದೀನಿ. ಧನಿಯಾ ಕಾಳನ್ನಾದರೂ ಹಾಕೋಬೋದು ಅಥವಾ ನಾವು ಧನಿಯಾ ಪೌಡರ್ ಆದರೂ ಹಾಕೋಬೋದು. ಇದ್ರ ಜೊತೆಗೆ ಕಲರ್ಗೋಸ್ಕರ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರು ಬರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕೋಬೋದು. ಜೊತೆಗೆ ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 8-10 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿನೂ ಸಹ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅಷ್ಟು ತಣ್ಣಕ್ಕಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೀರು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 1 ಸ್ಪೂನ್ ಅಷ್ಟು ಸೋಂಪು ಅಥವಾ ಜೀರಿಗೆ ಆದರೂ ಹಾಕೋಬೋದು. ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ವಲ್ಪ ಪುದೀನ ಹಾಕಿ ಆ ನೀರನ್ನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ನೀರು ಕಾಯೋಷ್ಟರಲ್ಲಿ ನಾನು ಸ್ಟವ್ ಹಚ್ಚಿ ನಾನು ಯಾವ ಕುಕ್ಕರಲ್ಲಿ ಮಸಾಲೆಗೆಲ್ಲ ಹುರ್ಕೊಂಡಿದ್ದೆನಲ್ಲ ಅದೇ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಅರ್ಧ ತುಪ್ಪ ಅರ್ಧ ಎಣ್ಣೆ ಆದರೂ ಹಾಕ್ಕೊಂಡು ಚಕ್ಕೆ, ಲವಂಗ, ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ದಮ್ ಬಿರಿಯಾನಿ ಮಾಡೋದಕ್ಕೆ ಆ ಮಸಾಲೆ ರೆಡಿ ಆಗುತ್ತೆ. ಕುಕ್ಕರಲ್ಲಿ ಎಲ್ಲ ಮಸಾಲಾ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಮೇಲೆ ನಾನಿಲ್ಲಿ 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿನ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಡಾರ್ಕ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರು ಸಹ ಬಿರಿಯಾನಿ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಖಾರ ರೆಡಿ ಆಗಿದೆ. ನಾನಿಲ್ಲಿ ಅಕ್ಕಿನ ಒಂದು 5-10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಬಾಸ್ಮತಿ ಅಕ್ಕಿ ಆಗಿರೋದ್ರಿಂದ ನಾವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿನಲ್ಲೂ ಸಹ ಪನ್ನೀರ್ ಬಿರಿಯಾನಿನ ಮಾಡ್ಕೋಬಹುದು. ಅಕ್ಕಿನ ನೆನೆಸ್ಕೊಂಡಿದ್ದಾದ್ಮೇಲೆ ನಾವು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಕುದಿಯಕ್ಕೆ ಇಟ್ಟಿದ್ದೆನಲ್ಲ ಅದಕ್ಕೆ ಹಾಕ್ಕೊಂಡು ನಾನು ಇಲ್ಲಿ ಅನ್ನನ ಮಾಡ್ಕೋತಾ ಇದ್ದೀನಿ. ಅನ್ನನ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ. ಅನ್ನನ ಈ ರೀತಿ ಸಪ್ರೇಟಾಗಿ ಮಾಡಿಕೊಂಡು ನಾವು ಕುಕ್ಕರಲ್ಲಾದರೂ ನಾವು ಬಿರಿಯಾನಿನ ಮಾಡ್ಕೋಬೋದು ಅಥವಾ ಪಾತ್ರೆನಲ್ಲಾದರೂ ಬಿರಿಯಾನಿನ ಮಾಡ್ಕೋಬೋದು. ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಅಕ್ಕಿನ ನಾವು ಒಂದು 85% ಬೇಯಿಸ್ಕೊಂಡ್ರೆ ಸಾಕು. ತುಂಬ ನುಣ್ಣಕ್ಕೆ ಬೇಯಿಸ್ಕೊಳ್ಳೋದು ಬೇಡ. ಸ್ವಲ್ಪ ಅಕ್ಕಿ ಇರುವಾಗಲೇ ನೀರನ್ನು ಬಗ್ಗಿಸ್ಬಿಡಬೇಕು. ಆಲ್ರೆಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಅಕ್ಕಿ ಹಾಕಿದ್ಮೇಲೆ ಒಂದು 5 ನಿಮಿಷಕ್ಕೆಲ್ಲ ಅನ್ನ ರೆಡಿ ಆಗಿಬಿಡುತ್ತೆ. ಈರುಳ್ಳಿನ ಡಾರ್ಕ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಗಿದೆ. ತರಕಾರಿ ಬೀನ್ಸು, ಕ್ಯಾರೆಟು, ಒಂದು ಆಲೂಗಡ್ಡೆ ಮತ್ತು ಹೂಕೋಸು ಇದ್ದರೆ ಹೂಕೋಸನ್ನು ಸಹ ಹಾಕೋಬೋದು. ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ತರಕಾರಿನ ಕುಕ್ಕರ್ಗೆ ಹಾಕಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಬಟಾಣಿ ತೊಗೊಂಡಿದ್ದೆ. 1 ಬಟಾಣಿನ ಒಂದು 2-3 ಅವರು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ನಾವು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಆದರೂ ಹಾಕೋಬೋದು. ನಾವು ಪನ್ನೀರ್ ಬಿರಿಯಾನಿಗೆ ತರಕಾರಿ ಏನು ಬೇಡ, ಬರೀ ಪನ್ನೀರ್ ಹಾಕ್ಕೊಂಡು ಮಾಡ್ಕೋತೀನಿ ಅಂದರೆ ಬರೀ ಪನ್ನೀರ್ ಹಾಕ್ಕೊಂಡು ಸಹ ಪನ್ನೀರ್ ಬಿರಿಯಾನಿನ ಮಾಡ್ಕೋಬೋದು. ತರಕಾರಿ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ತರಕಾರಿ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದರೂ ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ವಿಶಿಲ್ ಕೂಗಿಸ್ಕೊಂಡು ತರಕಾರಿನ ಬೇಯಿಸ್ಕೊಂಡು ಆಮೇಲೆ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೋಬೋದು. ನೆನೆಸಿಟ್ಕೊಂಡಿರೋ ಬಟಾಣಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಚೆನ್ನಾಗಿ ತರಕಾರಿನೆಲ್ಲ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕು. ತರಕಾರಿ ಬೇಯಿಸ್ಟ್ರಲ್ಲಿ ಅನ್ನನೂ ರೆಡಿ ಆಗುತ್ತೆ. ಅನ್ನ ನೋಡಿ ಚೆನ್ನಾಗಿ ಕುದೀತಾ ಇದೆ. 85% ಅನ್ನ ಬಂದಿದೆ. ಅನ್ನ ಬೆಂದಿದ್ದಾದಮೇಲೆ ಅನ್ನದಲ್ಲಿರೋ ಗಂಜಿನೆಲ್ಲ ಬಸ್ದು ನಾವು ಅನ್ನನ ರೆಡಿ ಮಾಡ್ಕೋಬೇಕು. ತುಂಬ ಬೆಂದ್ಬಿಟ್ರೆ ನಾವು ಕುಕ್ಕರ್ಗೆ ಹಾಕಿದಾಗ ಅನ್ನ ಮೆತ್ತಗಾಗ್ಬಿಡುತ್ತೆ. ಸೊ ಸ್ವಲ್ಪ ಅಕ್ಕಿ ಇರುವಾಗಲೇ ನಾವು ಅನ್ನದ ಗಂಜಿನ ಬಗ್ಗಿಸ್ಬಿಡಬೇಕು. ತರಕಾರಿ ಎಲ್ಲ ಬೆಂದಿರೋದ್ರಿಂದ ಈಗ ನಾನಿಲ್ಲಿ ಮಸಾಲೆ ಹಾಕ್ಕೋತಾ ಇದ್ದೀನಿ. ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ನಾವು ಆಲ್ರೆಡಿ ಫ್ರೈ ಮಾಡಿ ಮಸಾಲೆ ರುಬ್ಬಿಟ್ಕೊಂಡಿರೋದ್ರಿಂದ ತುಂಬ ಹೊತ್ತು ತರಕಾರಿ ಜೊತೆ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಒಂದು ಸ್ವಲ್ಪ ನೀರಾಗಿ ನಾನಿಲ್ಲಿ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ತರಕಾರಿನ ಫ್ರೈ ಮಾಡ್ಕೊಳ್ಳುವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ತರಕಾರಿ ಜೊತೆ ಅದನ್ನ ಬೇಯಕ್ಕಿಟ್ಟು ನಾವು ಅನ್ನದ ಗಂಜಿನೆಲ್ಲ ಬಸ್ದಿಟ್ಕೋತಾ ಇದ್ದೀನಿ. ಈ ರೀತಿ ಅನ್ನದ ಗಂಜಿನೆಲ್ಲ ಬಸ್ದು ನಾವು ಅನ್ನ ರೆಡಿ ಮಾಡ್ಕೋಬೇಕು. ಅನ್ನ ರೆಡಿ ಆದಮೇಲೆ ನಾವು ಪನ್ನೀರನ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಲಾಸ್ಟಲ್ಲಿ ಪನ್ನೀರನ್ನ ಹಾಕ್ಕೋತಾ ಇದ್ದೀನಿ. ನಾವು ಪನ್ನೀರನ್ನ ಒಂದು ಸ್ವಲ್ಪ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡಿ ಆದರೂ ಹಾಕ್ಕೋಬೋದು. ಇಲ್ಲಾಂದರೆ ಹಾಗೆಯೇ ಫ್ರೆಶ್ ಪನ್ನೀರನ್ನ ಈ ರೀತಿ ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ನಾವು ಮಸಾಲೆ ಎಲ್ಲ ಕುದ್ದಾದ್ಮೇಲೆ ಲಾಸ್ಟಲ್ಲಿ ಪನ್ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು 1/4 ಲೀಟ್ರಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ನೋಡಿಕೊಂಡು ಜಾಸ್ತಿ ಕಮ್ಮಿ ಹಾಕ್ಕೋಬೋದು. ಒಂದು 1/4 ಕಪ್ಪಷ್ಟು ಮೊಸರು
ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬಂದರೆ ಸಾಕು, ತುಂಬ ಹೊತ್ತು ನಾವು ಕುದಿಸೋ ಅವಶ್ಯಕತೆ ಇರಲಿಲ್ಲ. ನೋಡಿ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ನಾನು ಪನ್ನೀರ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಬಿರಿಯಾನಿ ಮಸಾಲ ಅಥವಾ ಗರಂ ಮಸಾಲ ಹಾಕ್ಕೋಬೋದು. ಬಿರಿಯಾನಿ ಮಸಾಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಬಿರಿಯಾನಿ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ಪನ್ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪನ್ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಕುದಿ ಕುದಿಸ್ಕೊತಾ ಇದ್ದೀನಿ. ಒಂದು ಕುದಿ ಕುದ್ದಾದ್ಮೇಲೆ ನೋಡಿಕೊಂಡು ರುಚಿಗೆ ಉಪ್ಪು ಬೇಕು ಅನ್ಸಿದ್ರೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೋಬೋದು. ನಾನಿಲ್ಲಿ ಅನ್ನ ಬೇಯೋದಕ್ಕೂ ಸಹ ಉಪ್ಪು ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ನಾನು ಗ್ರೇವಿಗೆ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಈಗ ಈ ಗ್ರೇವಿ ರೆಡಿ ಆಗಿದೆ ಬಿರಿಯಾನಿಗೆ. ಇದರಲ್ಲಿ ನಾನು ಒಂದು ಅರ್ಧ ಗ್ರೇವಿನ ತೆಗೆದು ಸೈಡ್ಗೆ ಇಟ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನು ಇದೇ ರೀತಿ ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಬೇಕು ಅಂದರೆ ತುಪ್ಪನ ಇವಾಗಲೇ ಹಾಕಿ ಒಂದು ಸ್ವಲ್ಪ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಚಿಕ್ಕ ಬಟ್ಲು ತೊಗೊಂಡೋದಕ್ಕೆ ಒಂದು ಅರ್ಧ ಗ್ರೇವಿನ ತೆಗೆದು ಸೈಡ್ಗೆ ಇಟ್ಕೋತಾ ಇದ್ದೀನಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಅಥವಾ ಸ್ಟವ್ ಆಫ್ ಮಾಡಿಬಿಟ್ಟು ಪಾತ್ರೆಗೆ ನಾವು ಮಾಡಿಟ್ಕೊಂಡಿರೋ ಅನ್ನನ ಗ್ರೇವಿ ಮೇಲೆ ಹಾಕ್ಕೋಬೇಕು. ಗ್ರೇವಿ ಮೇಲೆ ಹಾಕಿ ಅನ್ನನ ಈ ರೀತಿ ಹರಡ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಗ್ರೇವಿ ಇಟ್ಕೊಂಡಿದ್ದೀವಲ್ಲ ಆ ಗ್ರೇವಿನ ಮತ್ತೆ ರೈಸ್ ಮೇಲೆ ಇನ್ನೊಂದು ಲೇಯರಾಗಿ ಹಾಕ್ಕೋಬೋದು. ಇಲ್ಲ ಅಂದರೆ ನಾವು ರೈಸನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಗ್ರೇವಿನ ಮೇಲೆ ಹಾಕ್ಬಿಟ್ಟು ಒಂದು 5 ನಿಮಿಷ ನಾವು ದಮ್ಮಲ್ಲಿ ಅನ್ನನ ಬೇಯಿಸ್ಕೊಂಡ್ರೆ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಪನ್ನೀರ್ ದಮ್ ಬಿರಿಯಾನಿ ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಪನ್ನೀರ್ ದಮ್ ಬಿರಿಯಾನಿ. ಪನ್ನೀರು ಸಹ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ನಮ್ಗೆ ಹೆಲ್ತ್ಗೂ ಸಹ ಒಳ್ಳೆಯದು ಪನ್ನೀರ್ ತಿನ್ನೋದ್ರಿಂದ. ಗ್ರೇವಿ ಹಾಕಿದ್ದಾದ್ಮೇಲೆ ಅದ್ರ ಮೇಲೆ ಇನ್ನೊಂದು ಲೇಯರು ಒಂದು ಸ್ವಲ್ಪ ರೈಸ್ ಹಾಕೋತಾ ಇದ್ದೀನಿ. ಮಿಕ್ಕಿರೋ ರೈಸನ್ನು ಹಾಕ್ಬಿಟ್ಟು ಮೇಲೆ ನಾವು ಇನ್ನೊಂದು ಸ್ವಲ್ಪ ಗ್ರೇವಿ ಇದ್ದರೆ ಆ ಗ್ರೇವಿನ ಹಾಕಿ ಅಥವಾ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಲಾಸ್ಟಲ್ಲಿ ಕಲರ್ ಬೇಕು ಅಂದರೆ ನೀವು ಆರೆಂಜ್ ಕಲರ್ ಅಥವಾ ಸ್ಯಾಫ್ರಾನ್ ಇದ್ದರೆ ಕೇಸರಿ ದಳ ಇದ್ದರೆ ಅದನ್ನು ನೆನೆಸ್ಬಿಟ್ಟು ನಾವು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಗ್ರೇವಿನ ಅನ್ನದ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅನ್ನದ ಗಂಜಿನ ಬಸ್ತಿಟ್ಕೊಂಡಿದ್ದಲ್ಲ ಒಂದು ಸ್ವಲ್ಪ ಆ ಗಂಜಿನ ಹಾಕೋತಾ ಇದ್ದೀನಿ. ಬಿಸಿ ನೀರನ್ನು ಸ್ವಲ್ಪ ಹಾಕೋಬೇಕು, ತುಂಬ ಹಾಕೋಬಾರ್ದು. ನಾನು ಚಿಕ್ಕದ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರನ್ನು ಹಾಕಿ ಲಾಸ್ಟಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕಿ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತೇವದ ಬಟ್ಟೆನ ನೆನೆಸ್ಬಿಟ್ಟು ಹಾಕ್ಬಿಟ್ಟು ನಾನಿಲ್ಲಿ ತವಾ ಬಿಸಿ ಆದಮೇಲೆ ಒಂದು 5 ರಿಂದ 10 ನಿಮಿಷ ದಮ್ಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ನೋಡಿ ಈ ರೀತಿ ರೈಸ್ ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು, ಹಾಗೇನೂ ಮಾಡ್ಕೋಬೋದು. ಕುಕ್ಕರ್ ಮುಚ್ಚಳ ಇಟ್ಟು ತವಾ ಬಿಸಿ ಆದಮೇಲೆ ಒಂದು 5 ರಿಂದ 10 ನಿಮಿಷ ಸಿಮ್ಮಲ್ಲಿಟ್ಟು ಆ ಸಿಮ್ಮಲ್ಲೇ ನಾವು ದಮ್ ಕಟ್ಟಿದ್ರೆ ರೈಸು ರೆಡಿ ಆಗುತ್ತೆ. ನೋಡಿ ತುಂಬ ರುಚಿಯಾಗಿದೆ. ಈ ರೈಸನ್ನು ನಾವು ಮಿಕ್ಸ್ ಮಾಡಿ ಆದರೂ ತಿನ್ಬೋದು, ಹಾಗೆ ಲೇಯರ್ ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಮೊಸರು ಬಜ್ಜಿ ಅದ್ರ ಜೊತೆ ಆದರೂ ತಿನ್ಬೋದು, ಹಾಗೇನು ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಚಿಕನ್ ತಿನ್ನೋಕ್ಕಾಗಲ್ಲ ಈ ಟೈಮಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಅನ್ನೋರು ಚಿಕನ್ ಬಿರಿಯಾನಿ ತಿನ್ನೋ ಬದಲು ಈ ರೀತಿ ಪನ್ನೀರ್ ದಮ್ ಬಿರಿಯಾನಿನ ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ರೆಸಿಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.